नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸ್ತಾ ಶ್ರೀ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ 10,000 ಮೆಟ್ಟಿಲುಗಳಿಂದ ಕೂಡಿದ ಆ ಗಿರಿನಾರ ಪರ್ವತ ಬಹಳ ಎತ್ತರವಾದ ಸ್ಥಳ ಆಗಿದ್ದು, ಶ್ರೀ ಶ್ರೀಧರ ಸ್ವಾಮಿಗಳು ಮೊದಲೇ ಶ್ರೀರಾಮ ಮಂದಿರಕ್ಕೆ ಬರುವಾಗಲೇ ಅರ್ಧ ಭಾಗದಷ್ಟು ಮೆಟ್ಟಿಲುಗಳನ್ನು ಏರಿ ಬಂದುಬಿಟ್ಟಿದ್ದರು. ಇನ್ನಿರುವ ಮೆಟ್ಟಿಲುಗಳನ್ನು ಏರುತ್ತಾ ಹೊರಟಿರುವಾಗ ಅಪೂರ್ವವಾದ ಮಹಿಮೆಯೊಂದು ನಡೀತದೆ. ಅಷ್ಟೆಲ್ಲ ಮೆಟ್ಟಿಲುಗಳನ್ನು ಏರಿ ಬರ್ತಾ ಇರುವಂಥ ಶ್ರೀ ಶ್ರೀಧರ ಸ್ವಾಮಿಗಳ ಶರೀರ ಬಹಳ ದಣಿದು ಬಿಡ್ತು. ಅದನ್ನು ತಿಳಿದು ಭಗವಂತನಾದ ಶ್ರೀ ದತ್ತಾತ್ರೇಯನು ಒಬ್ಬ ಸಾಮಾನ್ಯ ವ್ಯಕ್ತಿಯ ವೇಷವನ್ನು ಧರಿಸಿ ಹಾಲಿನ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಅದನ್ನು ಸಮರ್ಪಣೆ ಮಾಡಿ ಇದನ್ನು ತಾವು ಸೇವಿಸಬೇಕು. ತಮ್ಮ ದೇಹ ಬಹಳ ದಣಿದು ಬಿಟ್ಟಿದೆ, ಈ ಹಾಲನ್ನು ಸೇವಿಸಿದ್ರಿಂದ ನಿಮ್ಮ ದಣಿವು ನಿವಾರಣೆ ಆಗ್ತದೆ ಹೇಳಿ ಹೇಳ್ತಾನೆ. ತಕ್ಷಣ ಅಲ್ಲಿಂದ ಅವನು ಅದನ್ನು ಕೊಟ್ಟು ಹೊರಟೋಗ್ಬಿಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಅದನ್ನು ಸೇವಿಸಿ ಸೇವಕನಿಗೂ ಕೊಡುತ್ತಾರೆ. ಸಂಪೂರ್ಣ ಆಯಾಸವೇ ಮಾಯವಾಗಿಬಿಡ್ತದೆ ಶ್ರೀ ಶ್ರೀಧರರಿಗೆ. ಇದನ್ನು ನೋಡಿ ಶ್ರೀ ಶ್ರೀಧರ ಸ್ವಾಮಿಗಳ ಸನಿಹದಲ್ಲಿರುವ ಸೇವಕನು ಶ್ರೀಧರರಲ್ಲಿ ಕೇಳ್ತಾನಂತೆ. ಆಗ ಶ್ರೀಧರ ಹೇಳ್ತಾರೆ, ಅದು ಶ್ರೀ ದತ್ತನ ಪ್ರಸಾದ. ಹಾಲಿನ ಪಾತ್ರೆಯನ್ನೇ ಹಿಡಿದುಕೊಂಡು ಶ್ರೀ ದತ್ತನೇ ಬಂದಿದ್ದು ನೋಡಿ ಆ ಸೇವಕನಿಗೆ ಗೊತ್ತಾಗ್ತದೆ. ಶ್ರೀ ದತ್ತಾತ್ರೇಯನ ಪ್ರಸಾದವನ್ನು ಸೇವಿಸಿ ಮುಂದೆ ಗಿರಿಯನ್ನು ಏರುತ್ತಾ ಹೋಗುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಹೀಗೆ ಸಾಗ್ತಾ ಇರುವಾಗ ಮಹಾಕಾಳಿ ದೇವಿಯ ದರ್ಶನವನ್ನು ಮಾಡ್ತಾರೆ. ಆ ಗಿರಿಯ ಮೇಲೆ ಶ್ರೀ ದತ್ತಾತ್ರೇಯನ ಪಾದಕ್ಕೆ ಶೋಭಿಸ್ತಾ ಇದೆ. ಶ್ರೀ ಶ್ರೀಧರ ಸ್ವಾಮಿಗಳು ಬಹಳ ವೇಗದಿಂದ ನಡೀತಾ ಸೂರ್ಯೋದಯಕ್ಕೆ ಸರಿಯಾಗಿ ಶ್ರೀ ದತ್ತ ಪಾದಕೆ ಇರುವ ಸನ್ನಿಧಾನಕ್ಕೆ ಹೋಗಿ ತಲುಪ್ತಾರೆ. ಶ್ರೀ ದತ್ತ ಪಾದಕೆಯ ದರ್ಶನ ಮಾಡಿ ಅಲ್ಲಿಯೇ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಧ್ಯಾನಸ್ಥರಾಗಿರುವಾಗ ರುದ್ರಾಕ್ಷ ಮಾಲೆಯನ್ನು ಕೊರಳಲ್ಲಿ ಧರಿಸಿ 3 ಮುಖಗಳಿಂದ ಶೋಭಿತನಾದ ಷಡ್ಭುಜಧಾರಿ ಶ್ರೀ ದತ್ತಾತ್ರೇಯನು ಶ್ರೀ ಶ್ರೀಧರ ಸ್ವಾಮಿಗಳ ಮುಂದೆ ಬಂದು ನಿಂತು, ಶ್ರೀಧರ ನೀನೇ ನಾನು, ಶ್ರೀಧರ ನಾನೇ ನೀನು, ಇಲ್ಲಿ ಭೇದವೇ ಇಲ್ಲ, ಹೀಗಿರುವಾಗ ಯಾಕೆ ಧ್ಯಾನ ಮಾಡ್ತಾ ಇದ್ದೆ ಹೇಳಿ ಅಪ್ಪಣೆ ನಿಂತು ಅದೃಶ್ಯನಾಗ್ಬಿಡ್ತಾನೆ.
ಇತ್ತ ಶ್ರೀ ಗುರುಸೇವಕನು ಶ್ರೀ ಶ್ರೀಧರ ಸ್ವಾಮಿಗಳ ಬಟ್ಟೆ ಹಾಗೂ ಭಿಕ್ಷದ ಸಂಗ್ರಹಗಳನ್ನೆಲ್ಲ ಹೊತ್ತುಕೊಂಡು ನಿಧಾನವಾಗಿ ಬಂದು ತಲುಪ್ತಾನೆ. ಅಷ್ಟರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಶ್ರೀ ದತ್ತಪಾದುಕೆಯ ಬಳಿ ಕುಳಿತು ಶ್ರೀ ದತ್ತನ ದರ್ಶನವಾಗಿ ಆನಂದದಿಂದ ಎದ್ದು ಅಲ್ಲಿಂದ ತೆರಳಿ ಒಂದು ವೃಕ್ಷದ ಕೆಳಗೆ ಹೋಗಿ ಕೂತ್ಕೊಳ್ತಾರೆ. ಇದನ್ನು ಗಮನಿಸಿದಂಥ ಗುರುಸೇವಕನಿಗೆ ಶ್ರೀದತ್ತ ಹಾಗೂ ಗುರುಗಳಲ್ಲಿ ಸಂವಾದ ನಡೆದಿರಬೇಕು ಅಂತ ಅನಿಸುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಶ್ರೀದತ್ತನ ದರ್ಶನದಿಂದ ಸಂಪೂರ್ಣ ಆಯಾಸವೇ ಮಾಯವಾಗಿಬಿಡ್ತದೆ. ಶ್ರೀಧರ ಸ್ವಾಮಿಗಳು ಸ್ನಾನಾನಿಕಗಳನ್ನು ಮುಗಿಸಿಕೊಳ್ತಿದ್ದರು. ಆಗ ಒಬ್ಬ ವ್ಯಕ್ತಿ ಓಡ್ತಾ ಅಲ್ಲಿಗೆ ಬರ್ತಾನೆ. ಸ್ವಾಮಿ ಮಹಾರಾಜರೇ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸ್ತುತಿ ಮಾಡ್ತಾ ತುಳಸಿ ಪುಷ್ಪಾದಿಗಳನ್ನು ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ಶ್ರೀ ದತ್ತನು ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ಇಂದು ತಮ್ಮ ದರ್ಶನವಾಯಿತು ಹೇಳಿ ಶ್ರೀಧರರ ಪಾದವನ್ನು ಪೂಜಿಸಿ ಕೆಳಗಿರುವ ಮಠಕ್ಕೆ ಬರುವ ಹಾಗೆ ಸ್ವಾಗತಿಸಿ ಶ್ರೀ ಶ್ರೀಧರರನ್ನು ಕರ್ಕೊಂಡು ಹೋಗ್ತಾನೆ. ಶ್ರೀಧರ ಸ್ವಾಮಿಗಳು ಮಠಕ್ಕೆ ಹೋಗಿ ಅಲ್ಲಿಯೇ ಸಮೀಪದಲ್ಲಿಯೇ ಇರುವಂಥ ಕಮಂಡಲು ತೀರ್ಥದಲ್ಲಿ ಸ್ನಾನ ಮಾಡಿ ಅನ್ನಿಕಾದಿಗಳನ್ನು ಪೂರೈಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ವೃಕ್ಷದ ಕೆಳಗೆ ಕುಳಿತುಕೊಂಡಿರುವಂಥ ವೇಳೆ ಅಲ್ಲಿರುವ ಒಬ್ಬ ಮುನಿಗಳು ಓಡೋಡಿ ಬಂದು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಆಲಂಗಿಸಿಕೊಂಡು, ಈ ದತ್ತಗುರುರಾಜ, ಎಷ್ಟೋ ಕಾಲದಿಂದ ನಿನ್ನ ದರ್ಶನಕ್ಕಾಗಿ ನಾನು ಕಾದಿದ್ದೆ, ಇಂದು ನಾನು ಧನ್ಯನಾಗ್ಬಿಟ್ಟೆ. ಈ ದತ್ತಗುರು ನವಕಾಲೀಯ ದಂಗೆಯಿಂದ ಇಲ್ಲಿರುವ ಭಕ್ತರೆಲ್ಲರೂ ಭಯಗೊಂಡವರಾಗಿದ್ದರು. ಆ ಯವನರು ಈ ಕ್ಷೇತ್ರವನ್ನು ಭಂಗಗೊಳಿಸಿ ತಮ್ಮ ಸ್ವಾಧೀನಕ್ಕೆ ವಹಿಸಿಕೊಳ್ಳುವಂತಹ ಸಂಚನ್ನು ನಡೆಸಿದರು. ಇಂತಹ ದುಸ್ಥಿತಿಯನ್ನು ದೂರಗೊಳಿಸಲಿಕ್ಕಾಗಿ ತಾವೇ ಯತಿವೇಷವನ್ನು ಧರಿಸಿ ಬಂದಿದ್ದೀರಿ. ಹಿಂದೆ ಶ್ರೀ ಸಮರ್ಥ ರಾಮದಾಸರಿಂದ ಹಿಂದೂ ಧರ್ಮ ಉಳಿದ ಹಾಗೆ ಇಂದು ನಿಮ್ಮಿಂದ ಉಳಿಬೇಕಾಗಿದೆ. ನಮಗಿನ್ನು ಯಾವ ಭೀತಿಯೂ ಇಲ್ಲ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ವಂದಿಸಿ 2 ಕುಟೀರಗಳನ್ನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ವಾಸ್ತವ್ಯಕ್ಕಾಗಿ ಅವರು ಕೊಡಿಸ್ತಾರೆ. ಪರಮಾತ್ಮನಾದ ಶ್ರೀ ದತ್ತಾತ್ರೇಯನೇ ಈ ಭಾರತದ ರಕ್ಷಣೆಗಾಗಿ ಶ್ರೀ ಶ್ರೀಧರ ಸ್ವಾಮಿಗಳ ಸ್ವರೂಪದಿಂದ ಬಂದಿದ್ದಾನೆ ಹೇಳಿ ಭಕ್ತರೆಲ್ಲ ಸಂತೋಷಗೊಳ್ತಾರೆ. ಆ ವೇಳೆಯಲ್ಲಿ ಹಿಂದೂಗಳನ್ನು ಕಂಡ್ರೆ ಅಲ್ಲಿ ಯವನರು ಬಹಳ ಹಿಂಸೆ ಕೊಡ್ತಿದ್ದರು, ಕೊಲ್ಲುತ್ತಿದ್ದರು ಹಿಂದೂಗಳನ್ನು. ಇಂತಹ ಕಷ್ಟಕರವಾದ ಸ್ಥಿತಿಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಆಗಮಿಸಿದಾಗ ಶ್ರೀ ಶ್ರೀಧರ ಸ್ವಾಮಿಗಳು ಮಹಾತ್ಮರಿದ್ದಾರೆ ಹೇಳಿ ಎಲ್ಲರೂ ತಮ್ಮ ಭಯ ಭೀತಿಯನ್ನು ಬಿಟ್ಟು ದತ್ತಗುರುವಿನ ಸ್ಮರಣೆಯಲ್ಲಿ ಕಳೀಲಿಕ್ಕೆ ಶುರು ಮಾಡಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿ ವಾಸ ಮಾಡಿರುವಾಗ ಅವರ ಮಹಿಮೆ ಅಲ್ಲಿ ವ್ಯಕ್ತವಾಗಲಿಕ್ಕೆ ಶುರುವಾಯಿತು. ಅನುಪಮೇಯವಾದ ಶ್ರೀ ಗುರುಚರಿತ್ರೆ ಅಂದರೆ ಅದನ್ನು ಕೇಳುವಂಥವರ ಬಯಕೆಗಳೆಲ್ಲ ಪೂರ್ಣವಾಗ್ತದೆ. ಗುರುಚರಿತ್ರೆ ಅಂದರೆ ಕಾಮಧೇನು ಇದ್ದಾಗ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿ ವಾಸ ಮಾಡಿಕೊಂಡಿರುವಾಗ ಬಡೋದಯ ರಾಜಗುರು ಮನೆತನದ ಯುವಕನೊಬ್ಬ ಮೂರ್ಛಾರೋಗದಿಂದ ಪೀಡಿತನಾಗಿದ್ದ. ಅವನು ಭಾರತದ ಗಡಿ ಪ್ರದೇಶದ ರಕ್ಷಣಾ ಪಡೆಯ ನೌಕರನೂ ಆಗಿದ್ದ. ಅವನು ತನ್ನ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡು ಮನೆಯನ್ನು ಬಿಟ್ಟು ಶ್ರೀ ದತ್ತನ ಕ್ಷೇತ್ರವಾದ ಈ ಜುನಾಗಢಕ್ಕೆ ಬಂದು ಶ್ರೀ ದತ್ತ ದರ್ಶನದ ಇಚ್ಛೆಯಿಂದ ಗುರುಚರಿತ್ರೆ ಪಾರಾಯಣ ಜಪಧ್ಯಾನಗಳನ್ನು ಮಾಡ್ತಾ ಇದ್ದ. ಅವನು ತನ್ನ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡು ಮನೆಯನ್ನು ಬಿಟ್ಟು ಶ್ರೀ ದತ್ತನ ಕ್ಷೇತ್ರವಾದ ಜುನಾಗಢಕ್ಕೆ ಬಂದು ಶ್ರೀ ದತ್ತ ದರ್ಶನದ ಇಚ್ಛೆಯಿಂದ ಗುರುಚರಿತ್ರೆ ಪಾರಾಯಣ ಜಪಧ್ಯಾನಗಳನ್ನು ಮಾಡ್ತಾ ಇದ್ದ. ಹೀಗೆ ಬಂದು ಪಾರಾಯಣಾದಿಗಳನ್ನು ಮಾಡಿದರೂ ಕೂಡ ದತ್ತನ ದರ್ಶನ ಅವನಿಗಾಗಲಿಲ್ಲ. ಆದ್ದರಿಂದ ಅವನು ಬಹಳ ದುಃಖಿತನಾಗ್ತಾನೆ. ಭಕ್ತಿ ಪ್ರೇಮದಿಂದ ಶ್ರೀ ದತ್ತನನ್ನು ಪ್ರಾರ್ಥಿಸ್ತಾನೆ. ಗುರುಚರಿತ್ರೆ ಕಾಮಧೇನು, ಗುರುಚರಿತ್ರೆ ಕಾಮಧೇನು ಇದ್ದಾಗೆ ಶ್ರವಣ ಹಾಗೂ ಪಾರಾಯಣಗಳನ್ನು ಭಕ್ತಿಯಿಂದ ಮಾಡುವಂಥವರ ಮನೋಭಿಷ್ಟವನ್ನು ಪೂರ್ಣ ಮಾಡುತ್ತದೆ ಹೇಳಿ ಗುರುಚರಿತ್ರೆಯಲ್ಲಿ ಇರುವಾಗ ನನಗಿನ್ನೂ ಆ ದತ್ತಾತ್ರೇಯನ ದರ್ಶನ ಯಾಕಾಗಲಿಲ್ಲ? ಈ ದತ್ತಗುರುರಾಯ ನಿನ್ನ ದರ್ಶನ ನನಗೆ ಯಾವಾಗ ಹೇಳಿ ಬೇಡ್ತಾನೆ. ನೆನೆದವರ ಮನದಲ್ಲಿ ಬರುವ ಸದ್ಗುರುವು ನನಗೆ ಯಾಕೆ ಇನ್ನು ದರ್ಶನ ಕೊಡಲಿಲ್ಲ ಹೇಳಿ ದುಃಖಿಸ್ತಾನೆ. ನಿತ್ಯವೂ ಶ್ರೀ ಗುರುಚರಿತ್ರೆ ಪಾರಾಯಣವನ್ನು ಭಕ್ತಿಯಿಂದ ಮಾಡಿ ಗುರುಪ್ರದಕ್ಷಿಣೆ ಮಾಡಿ ಗುರುದತ್ತನನ್ನು ಚಿತ್ತದಲ್ಲಿ ಚಿಂತಿಸ್ತಾ ದತ್ತ ದರ್ಶನಕ್ಕಾಗಿ ಕಾತರಿಸ್ತಾ ಇರುವಂಥ ನನಗೆ ದತ್ತನು ಯಾಕೆ ದರ್ಶನ ಕೊಡ್ತಾ ಇಲ್ಲ? ಅವನು ಪ್ರಾರ್ಥನೆ ಮಾಡ್ತಾನೆ. ಶ್ರೀ ದತ್ತಾತ್ರೇಯನ ಸ್ಮರಣೆಯನ್ನು ಮಾಡ್ತಾ, ನನಗೇಕೆ ಕಾಣಿಸೋದು ಗುರು ನಿನ್ನ ರೂಪ, ಹೇಳು ಜಗದಾತ್ಮಗುರು ದತ್ತಸ್ವರೂಪ, ಹರಿಹರ ಬ್ರಹ್ಮನೇ ಕೀರ್ತಿ ಕಲಾಪ, ಸಕಲ ದೇವರ ರೂಪ ದತ್ತಸ್ವರೂಪ, ಕರುಣೆ ತೋರುವ ಗುರುವೆ ಏತಕೀ ಕೋಪ, ಶರಣೆಂಬೆ ಕರುಣೆ ತೋರೆನ್ನಾತ್ಮರೂಪ, ದತ್ತಗುರು ಅತ್ರೇಯ ಅವಧೂತ ರೂಪ, ಚಿತ್ತದಲ್ಲಿ ಬೆಳಕ ನೀಡಲಿ ಜ್ಞಾನದೀಪ, ಬೇಗ ದರ್ಶನವಿತ್ತು ಕಳೆಯೋ ತ್ರಿತಾಪ, ನಿನ್ನ ಪಾವನ ಪದಕ್ಕೆ ಮಣಿವೆ ಗುರುರೂಪ. ಗುರುದತ್ತ ಅತ್ರೇಯ ಅವಧೂತ ರೂಪ, ಚಿತ್ತದಲ್ಲಿ ಬೆಳಕ ನೀಡಲಿ ಜ್ಞಾನದೀಪ,
ಬೇಗ ದರ್ಶನವಿತ್ತು ಕಳೆಯೋ ತ್ರಿತಾಪ, ನಿನ್ನ ಪಾವನ ಪದಕ್ಕೆ ಮಣಿಮೆ ಗುರು ರೂಪ. ನೀನು ಕೃಪೆ ಮಾಡ್ತೇ ಹೇಳಿ ಭಾವಿಸಿಕೊಂಡು ಮನೆ ಬಂದು ಬಳಗವನ್ನೆಲ್ಲ ನಾನು ಬಿಟ್ಟು ಬಂದಿದ್ದೇನೆ. ಆದರೂ ಕೂಡ ನೀನು ನಿನ್ನ ಚರಣ ದರ್ಶನವನ್ನು ಯಾಕೆ ಕೊಡದೇ ಇದ್ದಿದತ್ತ? ಈ ದತ್ತಗುರು, ಇನ್ನೂ ನನ್ನಿಂದ ಸಹಿಸಲಿಕ್ಕೆ ಆಗುವುದಿಲ್ಲ. ಈ ನನ್ನ ದೇಹದ ಪ್ರಾರಬ್ಧ ಅತಿಯಾಗಿದೆ ಹೇಳಿ ಅನಿಸ್ತಾ ಇದೆ. ಈ ದೇಹ ನಿನ್ನ ಚರಣ ಸನ್ನಿಧಾನದಲ್ಲಿಯೇ ಬಿದ್ದೋದ್ರೂ ನನಗೆ ಯಾವ ಬೇಸರವೂ ಇಲ್ಲ. ನನಗೆ ನೀನು ದರ್ಶನ ಕೊಡದೇ ಇದ್ದರೆ ನಾನು ಈ ಭೂಮಿಯ ಮೇಲೆ ಉಳಿದು ಏನು ಪ್ರಯೋಜನ? ನನ್ನ ತಾಯಿಯಾದ ಈ ದತ್ತಗುರುವೇ, ಓಡೋಡಿ ಬಂದು ನನ್ನನ್ನು ಉದ್ಧರಿಸಬಾರದೆ. ಅಯೋಗ್ಯಮಪಿ ಪಾಹಿ ಮಾಂ ಕರುಣಯಾತಿ ದೀನೋಸ್ಮಿ. ನಾನು ಅಯೋಗ್ಯನೋ ದೀನನೂ ಆಗಿದ್ದೇನೆ. ನಿನ್ನ ಕರುಣೆ ತೋರಿ ಬೇಗ ಬಂದು ನನ್ನನ್ನು ರಕ್ಷಣೆ ಮಾಡಬಾರ್ದೆ. ಈ ದತ್ತಗುರುರಾಯ, ಯಾಕೆ ನಿನ್ನ ಸಾನ್ನಿಧ್ಯದಿಂದ ನನ್ನನ್ನು ದೂರ ಮಾಡ್ತಾ ಇದ್ದೆ? ಬೇಗ ಬಾ ಗುರುರಾಯ, ಬೇಗ ಬಾ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ಕರುಣಾಮಯಿಯಾದ ಸದ್ಗುರು ದತ್ತಾತ್ರೇಯನು ಆ ಯುವಕನ ಕನಸಿನಲ್ಲಿ ದರ್ಶನವನ್ನು ಕೊಡುತ್ತಾನೆ. ಮಗು, ನಾನೇ ಶ್ರೀ ಶ್ರೀಧರ ಭಗವಂತನಾಗಿ ಇಲ್ಲಿಗೆ ಬಂದಿದ್ದೇನೆ. ನೀನು ಮನಸ್ಸಿನ ಕಳವಳ, ಸಂಶಯ ಎಲ್ಲವನ್ನು ಬಿಟ್ಟು ನನಗೆ ಶರಣು ಬಾ, ನಿನ್ನನ್ನು ಉದ್ಧಾರ ಮಾಡ್ತೇನೆ ನಾನು ಹೇಳಿ ದೃಷ್ಟಾಂತವನ್ನು ಕೊಡುತ್ತಾನೆ. ಇತ್ತ ಶ್ರೀ ಶ್ರೀಧರ ಸ್ವಾಮಿಗಳು ದತ್ತೋಪಾಸನೆ ಮಾಡ್ತಾ ಇರುವಂತಹ ಯುವಕನನ್ನು ಉದ್ಧರಿಸಬೇಕು ಹೇಳಿ ನಿರ್ಧಾರ ಮಾಡಿ ಅವನು ಗುರುಚರಿತ್ರೆಯ ಪಾರಾಯಣ ಮಾಡುವ ಸ್ಥಳಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಆ ಯುವಕನು ಶ್ರೀ ಗುರುಚರಿತ್ರೆಯ ಗ್ರಂಥದ ಎದುರಿನಲ್ಲಿ ಕುಳಿತುಕೊಂಡು ಭಕ್ತಿಯಿಂದ ಕೈಮುಗಿದು ಕಣ್ಣು ಮುಚ್ಚಿ ದತ್ತಸ್ಮರಣೆ ಮಾಡ್ತಾ ಇದ್ದ. ಅವನ ಚಿತ್ತದ ತುಂಬ ಸದ್ಗುರು ದತ್ತಾತ್ರೇಯನೇ ಇದ್ದ. ದತ್ತಭಾವದ ಸಹಜ ಸಮಾಧಿಯಲ್ಲಿ ಅವನು ಸ್ಥಿತನಾಗಿದ್ದ. ಅವನ ಮನಸ್ಸು ಏನು ಹೇಳ್ತಾ ಇತ್ತು? ಆ ಯುವಕನ ಮನಸ್ಸು ಅಂದರೆ, ದತ್ತನನ್ನು ಕಾಣುವುದೇ ಜೀವನದ ಧ್ಯೇಯ, ಅದುವೆನಗೆ ಪರಿಭವದ ತರಣೋಪಾಯ. ಗುರುವು ಕರುಣಿಸಿದ ನಿಜ ದೃಢಭಕ್ತಿಯಿಂದ, ಗುರುವು ತೋರಿದ ದಾರಿ ಶುದ್ಧ ಸ್ವಾನಂದ, ಗುರು ನಿನ್ನ ಕಾಣುವುದೇ ಅಮಿತ ಆನಂದ, ಗುರುದತ್ತನೇ ತೋರು ತವ ಪರಮಪಾದ. ಪತಿತೋದ್ಧಾರನಲ್ಲವೇ ದತ್ತಾತ್ರೇಯ, ಪತಿತ ಪಾವನನಲ್ಲವೇ ದತ್ತಾತ್ರೇಯ, ಹಿತಪ್ರದಾಯಕನಲ್ಲವೇ ದತ್ತಾತ್ರೇಯ, ಅತಿ ಸುಖದಾತನಲ್ಲವೇ ಸದ್ಗುರು ದತ್ತಾತ್ರೇಯ, ಇಲ್ಲದ ಕೊಟ್ಟು ಇದ್ದುದ ಸೆಳಕೊಂಬ ಹಿತದಾತನಲ್ಲವೇ ದತ್ತಾತ್ರೇಯ, ಬೆಲ್ಲದ ಮಾತಾಡಿ ಭವ ಕಹಿ ಕಳೆಯುವ ಚೆಲ್ವನಲ್ಲವೇ ಗುರು ದತ್ತಾತ್ರೇಯ, ಆರ ಕೆಡಿಸಿ ಮೂರನು ತಾ ಬಿಡಿಸುತ್ತ ಸಾರ ತೋರುವನಲ್ಲವೇ ದತ್ತಾತ್ರೇಯ, ಘೋರ ಕತ್ತಲ ಕಳೆದು ಸಾಂದ್ರ ಬೆಳಕನು ಚೆಲ್ವ ತಂದೆ ತಾನಲ್ಲವೇ ದತ್ತಾತ್ರೇಯ. ನೋಡಿ, ದತ್ತಾತ್ರೇಯನ ಸ್ಥಿತಿ ಮಾಡ್ತಾನೆ ಅವನು. ಎಷ್ಟು ಪ್ರೀತಿ ಇರಬೇಕು ಅವನಿಗೆ ಆ ಸದ್ಗುರು ದತ್ತಾತ್ರೇಯನ ಮೇಲೆ. ಕಾರ್ಯಕಾರಣಾತೀತ ತಾನಾಗಿ ನೆಲೆ ನಿಂತು ದಾರಿ ತೋರುವನಲ್ಲವೇ ದತ್ತಾತ್ರೇಯ, ಕಲ್ಲೆದೆಯ ಕರಗಿಸಿ ಕರುಣೆ ತಾ ತೋರಿಸಿ ಕಲ್ಲನ್ನು ತನ್ನಂತೆ ಮಾಡುವ ದತ್ತಾತ್ರೇಯ. ದತ್ತಾತ್ರೇಯನ ಸಾಮರ್ಥ್ಯ ಏನು ಕಡಿಮೆ? ದತ್ತಾತ್ರೇಯನ ಸಾಮರ್ಥ್ಯ ಏನು ಕಡಿಮೆ? ಕಾಲ್ಮೇಲೆ ಹೊರಳಾಡಿ ಬಹುಬೇಡಿಕೊಂಡರೆ ಬೇಗ ದರ್ಶನಮ ಕೊಟ್ಟು ಕೈ ಹಿಡಿಯುವ ದತ್ತಾತ್ರೇಯ. ಎಲ್ಲಿ ಹೋದನು ಇಂದು ನನ್ನಾತ್ಮ ಮೂರ್ತಿಯು, ನನ್ನ ಒಳಗೇ ಇದ್ದ ಆತ್ಮದತ್ತಾತ್ರೇಯ. ಅವನೇಕೆ ಬರಲೊಲ್ಲ, ಅವನೇ ಗುರು ನನಗೆಲ್ಲ, ಅವನಿಲ್ಲದೆ ಇಲ್ಲ ಬಾರೋ ದತ್ತಾತ್ರೇಯ. ಎಷ್ಟು ಪ್ರೀತಿಯಿಂದ ದತ್ತನನ್ನು ಕರೀತಾನೆ ಅವನು. ಹೀಗೆ ದತ್ತನ ಚಿಂತನೆಯಲ್ಲಿ ಭಾವ ತುಂಬಿ ತನ್ಮಯನಾಗಿರುವ ಆ ಯುವಕನ ಕಣ್ಣುಗಳಲ್ಲಿ ದತ್ತ ವಿರಹದ ನೋವ ಹನಿ ಧಾರೆಗಟ್ಟುತ್ತದೆ. ಉಸಿರಲ್ಲಿ ಸದ್ಗುರು ಪರಮಾತ್ಮನಾದಂಥ ದತ್ತಾತ್ರೇಯನನ್ನು ತುಂಬಿಕೊಂಡ ಆ ಯುವಕನ ಎದುರಿನಲ್ಲೇ ಒಂದು ದಿವ್ಯ ಆಕೃತಿ ಕಾಣಿಸ್ಕೊಳ್ತದೆ. ಕಂಡ ಕಮಂಡಲು ಶಂಖಚಕ್ರಧರ ಪೀತಾಂಬರ ಸೋಜ್ವಲನಾದ ಸದ್ಗುರು ದತ್ತಾತ್ರೇಯನೇ ಕಾವಿ ವಸ್ತ್ರ ಸಂಯುತನಾಗಿ ಪರಮ ಪ್ರಸನ್ನ ಮುಖ ಮುದ್ರೆಯಿಂದ ಆ ಯುವಕನ ಎದುರಿನಲ್ಲಿ ಬಂದು ನಿಂತುಬಿಡ್ತಾನೆ. ನರನಂದದಿ ಗುರು ಲೀಲೆಯಾಡಿದ, ಹರಿಯಾದರೂ ತಾ ನರನಾಗಿ ತೋರಿದ. ಕೈಯಲ್ಲಿ ತೀರ್ಥ ತುಂಬಿದ ಕಮಂಡಲವನ್ನು ಧರಿಸಿ ಶುದ್ಧ ಚಿದ್ಗನ ಮೂರ್ತಿಯಾಗಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಮುಂದೆ ಪ್ರಕಟರಾಗ್ತಾರೆ. ಮಗು ಹೇಳಿ ತಮ್ಮ ಮೃದುವಾದ ಮಧುರ ಧ್ವನಿಯಿಂದ ಅವನನ್ನು ಕರೀತಾರೆ. ದತ್ತ ಭಕ್ತನಾದಂಥ ಯುವಕನು ಕಣ್ಣು ಬಿಟ್ಟು ನೋಡ್ತಾನೆ. ಎದುರಿಗೆ ನಿಂತಿತ್ತು ಸ್ವಾನಂದಾಮೃತ ತುಂಬಿದಂಥ ಶ್ರೀಧರನೆಂಬ ದತ್ತಮೂರ್ತಿ. ದತ್ತ ಸದ್ಗುರು ಹೇಳಿ ಭಾವದಿಂದ, ಭಕ್ತಿಯಿಂದ, ಆನಂದದಿಂದ ಕರೀತಾನೆ ಅವನು. ಭಾವಾವೇಶಗೊಂಡು ಕರುಣಾಳು ಶ್ರೀ ಶ್ರೀಧರ ಸ್ವಾಮಿಗಳ ಚರಣಗಳ ಮೇಲೆ ನತ ಮಸ್ತಕಗಳನ್ನಿಟ್ಟ ಅವನಿಗೆ ಏನಾಯ್ತೋ ಗೊತ್ತಿಲ್ಲ. ನಖಶಿಕಾಂತ ರೋಮಾಂಚನವಾಗಿಬಿಡುತ್ತದೆ. ಗುರುದೇವ ಮಹಾನುಭಾವ ದತ್ತ ಹೇಳಿ ಪಾದಗಳಿಗೆ ಎರಗಿ ತನ್ಮಯನಾದ ಅವನಿಗೆ ಏನಾಯ್ತೋ ಗೊತ್ತಿಲ್ಲ. ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಕೈಯನ್ನು ಹಿಡಿದೆತ್ತಿ ನಿಲ್ಲಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು, ಮಗು, ದತ್ತೋಪಾಸನೆ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ನಿನ್ನನ್ನು ಉದ್ಧಾರ ಮಾಡುವ ನಿಶ್ಚಯವನ್ನು ನಾನು ಮಾಡಿದ್ದೇನೆ. ಮಗು, ನಿನ್ನ ಚಿಂತೆ ನನಗೆ ಬಿಡು.
ನಿನ್ನ ಕೈ ಬಿಡೋದಿಲ್ಲ ನಾನು. ದತ್ತನನ್ನು ನೋಡಬೇಕು ಹೇಳಿ ಆ ದತ್ತಾತ್ರೇಯನನ್ನು ಹಗಲು ರಾತ್ರಿ ಕರಿತಾ ಇದ್ದೀಯಲ್ವೇ, ಈಗ ಕಂಡೇ ಅಲ್ವೇ ದತ್ತನನ್ನು ಹೇಳಿ ಪ್ರೀತಿಯಿಂದ ಶ್ರೀಧರ ಸ್ವಾಮಿಗಳು ಅವನಲ್ಲಿ ಕೇಳುವಾಗ ಶ್ರೀಧರರ ಕಣ್ಣಂಚು ಆರ್ದ್ರವಾಯಿತಂತೆ. ಕರುಣಾಮೂರ್ತಿ ಶ್ರೀಧರ ಸ್ವಾಮಿಗಳು. ಯಾಕಂದರೆ ಭಕ್ತ್ಯಾ ತುಷ್ಯತಿ ಕೇವಲಂ ನತುಗುಣೈ ಭಕ್ತಿ ಪ್ರಿಯೋ ಶ್ರೀಧರ. ಭಕ್ತಿಗೆ ಒಲಿಯುವಂಥ ಶ್ರೀಧರ ಸ್ವಾಮಿಗಳಿಗೆ ಭಕ್ತಿಯ ಮಹತ್ವ, ಭಕ್ತಿಯಲ್ಲಿರುವ ತನ್ಮಯತೆ ಏನು ಹೇಳಿ ಗೊತ್ತಿತ್ತು. ಅವನಿಗೆ ರಹಸ್ಯವಾಗಿ ಏನೋ ಹೇಳ್ತಾರೆ ಶ್ರೀಧರ ಸ್ವಾಮಿಗಳು. ಅವನಿಗಾದ ಆನಂದ ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದ ಆಗ್ಬಿಡ್ತಂತೆ. ಅವನನ್ನು ಅನುಗ್ರಹಿಸಿ ತಮ್ಮ ಭಕ್ತರ ಸಮೂಹದಲ್ಲಿ ಅವನನ್ನು ಸೇರಿಸ್ಕೊಳ್ತಾರೆ. ಅವನು ಶ್ರೀಧರ ಸ್ವಾಮಿಗಳನ್ನು ಮನತುಂಬಿ ಭಜಿಸ್ತಾನೆ. ಏನು ಹೇಳ್ತಾನೆ ಅವನು? ಅವನಿಗಾದ ಅನುಭವವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅವನು ಅಂದರೆ, ಗುಟ್ಟಾಗಿ ಕರೆದೊಯ್ದು ಹೇಳಿದನು ನನ್ನ ರಸ, ರಟ್ಟು ಗೈಯುತ್ತಲಾತ್ಮ ಬೋಧ ನುಡಿ ಸರಸ. 6 ವಸನವ ತೆಗೆದ, 3 ಆವರಣವ ಕಳೆದ, ಭಕ್ತಿ ಸುಖವನ್ನಿತ್ತು ಆಲಿಂಗನದಿ ಪಿಡಿದ. ಸೂರೆಗೈದನು ಸಕಲ ಭಾವದೈಶ್ವರ್ಯವ, ಬಾರಿ ಬಾರಿಗೂ ಶಾಂತಿ ಮಂತ್ರವನ್ನು ಇತ್ತ. ಬಾಧೆಯಿಲ್ಲೆನಗಿನ್ನು ಕಾಮಕ್ರೋಧಗಳಿಂದ, ಮಾಧವನೇ ದತ್ತ ಶ್ರೀಧರನಾಗಿ ಒಲಿದ. ಆಸರೆಯ ನಿತ್ತ ಗುರುದೇವ ದತ್ತ, ದೋಷವಿಲ್ಲದ ಆತ್ಮ ಸುಖವೆನಗೆ ಇತ್ತ. ಹೀಗೆ ಸಂತೋಷದಿಂದ ಅವನು ಶ್ರೀಧರ ಸ್ವಾಮಿಗಳನ್ನು ಭಜಿಸಿ ಕೊಂಡಾಡ್ತಾನೆ, ಕುಣಿದಾಡ್ತಾನೆ. ಅಂದಿನಿಂದ ಅವನು ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಶ್ರೀಧರ ಸ್ವಾಮಿಗಳ ಸೇವೆಯಿಂದ ಅವನ ಮೂರ್ಛಾರೋಗ ಸಂಪೂರ್ಣ ಮಾಯವಾಗಿಬಿಡ್ತದೆ. ಅವನಿಗೆ ಶಾಂತಿ ಸಮಾಧಾನ ಸಿಗ್ತದೆ. ಶ್ರೀ ಗುರುಕೃಪೆಯಾದರೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ದೂರವಾಗ್ತವೆ. ಹೀಗಿರುವಾಗ ಶ್ರೀ ಗುರುಸೇವೆ, ಶ್ರೀ ಗುರುಪ್ರಸಾದವನ್ನು ಸ್ವೀಕರಿಸಿದಂಥ ಯುವಕನಿಗೆ ಮೂರ್ಛಾರೋಗ ಪುನಃ ಬರಲೇ ಇಲ್ಲ. ಪರಿಸಗಲ್ಲಿನಿಂದ ಕಬ್ಬಿಣ ಹೇಗೆ ಬಂಗಾರವಾಗ್ತದೆಯೋ ಹಾಗೆ ಶ್ರೀಧರ ಸ್ವಾಮಿಗಳ ಶ್ರೀ ಗುರುವಿನ ದರ್ಶನ, ಅವರ ಸೇವೆಗಳಿಂದ ಯುವಕನ ಮೂರ್ಛಾರೋಗ ಸಂಪೂರ್ಣ ದೂರವಾಗಿಬಿಡುತ್ತೆ. ಅವನು ಮುಂದೆ ಭಾಸ್ಕರ ಭೂವ ರಾಮದಾಸಿ ಹೇಳಿ ಕರೆಸ್ಕೊಳ್ತಾನೆ. ಅವನು ಸಾಧಕನಾಗಿಬಿಡ್ತಾನೆ. ಹೀಗೆ ಶ್ರೀ ಗುರುಲೀಲೆ ಅಪಾರ, ಅಗಾಧವಾಗಿರುವಂಥ ಅನಂತ ಗುಣವಂತನಾದ ಶ್ರೀಧರ ಗುರುಮಹಿಮೆಯನ್ನು ಆದಷ್ಟು ಪ್ರೀತಿಯಿಂದ ಹೇಳಬೇಕು ಹೇಳುವಂಥ ಆಸೆ. ಆ ಸದ್ಗುರುವಿನ ಕೃಪೆಯಿಂದ ಹೇಳ್ತಾ ಇರುವಂಥ ನನಗೂ, ಭಕ್ತಿಯಿಂದ ಕೇಳಿಸಿಕೊಳ್ತಾ ಇರುವಂಥ ನಿಮಗೂ ಗುರುಭಕ್ತಿ, ಗುರುಸೇವಾ ಅಲ್ಲದೆ ಶಾಂತಿ ಸಮಾಧಾನ ಎಲ್ಲವೂ ಸಿಗಲಿ ಹೇಳಿ ಆ ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.